ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತು ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ದಾಂಡೇಲಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಏನು ಫೇಮಸ್ ಅಂದರೆ ರಿವರ್ ಆ್ಯಕ್ಟಿವಿಟೀಸು ಮಾಡೋದು, ಅಂದರೆ ರಾಫ್ಟಿಂಗು ಮತ್ತು ಬೋಟಿಂಗು ಮತ್ತು ಜಿಪ್ಲೈನು, ಕಯಾಕಿಂಗು, ಆ ಥರ ಎಲ್ಲ ರಿವರ್ ಆ್ಯಕ್ಟಿವಿಟೀಸ್ ಇರುತ್ತೆ. ಅದೇ ಫೇಮಸ್ಸು. ಅಲ್ಲಿ ಎಲ್ಲ ಎಕ್ಸೈಟಿಂಗ್ ಆಗಿದ್ದೀವಿ ಹೋಗೋಕ್ಕೆ. ಮತ್ತು ಅಲ್ಲಿ ರೆಸಾರ್ಟಲ್ಲಿ ಸ್ಟೇ ಮಾಡೋದು ಅದೆಲ್ಲ ಇರುತ್ತೆ. ನಾವಂತೂ ತುಂಬ ಎಕ್ಸೈಟ್ ಆಗಿದ್ವಿ. ಈಗ ಈ ವ್ಲಾಗ್ ನಿಮಗೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಅದಕ್ಕಾಗಿ ಫಸ್ಟಿಂದ ಫುಲ್ವರೆಗೂ ವ್ಲಾಗ್ನ ನೋಡಿ ಎಂಜಾಯ್ ಮಾಡಿ. ಈಗ ಎಲ್ಲ ರೆಡಿ ಆಗಿದ್ದೀವಿ. 5:30 ಆಗಿದೆ. ನಾವು ಈಗ 6 ಗಂಟೆಗೆ ಹುಬ್ಳಿ ಬಸ್ಗೆ ಬಿಡಬೇಕು. ಹುಬ್ಳಿಗೆ ಹೋಗಿ ಅಲ್ಲಿಂದ ಹೋಗೋದದು. ಈಗ ಎಲ್ಲ ರೆಡಿ ಆಗಿದ್ದೀವಿ. ಈಗ ಬಸ್ ಸ್ಟ್ಯಾಂಡಿಗೆ ಹೋಗೋದಷ್ಟೇ. ಓಕೆ, ಈ ಬಸ್ಸು ತುಂಬ ರಶ್ ಇತ್ತು. ನಾವು ಹುಬ್ಳಿ ಹತ್ರ ಬರ್ತಿದ್ದಂಗೆ ಈಗ ಸೀಟ್ ಸಿಕ್ತು. ಫುಲ್ಲು ರಶ್ಶು, ನಿಂತ್ಕೊಂಡು ಬಂದ್ವಿ ಇಷ್ಟೋ ತನಕ. ಈಗ ಗೋಕುಲ್ ಬಸ್ ಸ್ಟ್ಯಾಂಡ್ಗೆ ಇಳಿದ್ವಿ. ಗೋಕುಲ್ ಬಸ್ ಸ್ಟ್ಯಾಂಡಿಂದ ದಾಂಡೇಲಿ ಬಸ್ಸಿಗೆ ಹತ್ತಿದ್ದೀವಿ. ಈಗ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಬಿಡುತ್ತೆ ನೋಡಿ. ಇದು ಧಾರವಾಡ ಮೇಲೆ ಹೋಗುತ್ತೆ. ಫುಲ್ಲು ಕಾಡು ನೋಡಿ. ಈಗ ಕಾಡು ಬಂತು. ಫುಲ್ಲು ದಟ್ಟವಾದ ಕಾಡಲ್ಲಿ ಹೋಗ್ತಾ ಇದ್ದೀವಿ ನಾವೀಗ. ಈ ರೋಡು ಫುಲ್ ನೋಡಿ ಕರ್ವು, ಅಂದರೆ ಫುಲ್ಲು ಬಸ್ ಎಲ್ಲ ಹೊಳ್ಳಾಡುತ್ತೆ, ಆ ಥರ ಇದೆ ಇದು ರೋಡು ನೋಡಿ. ನಾವು ರೆಸಾರ್ಟ್ನ ಬುಕ್ ಮಾಡಿದ್ದೀವಿ. ಪಿಕ್ ಮಾಡೋಕ್ಕೆ ಕಾರ್ ಬಂದಿದೆ. ನಾವು ಈಗ ಹೋಗ್ತಾ ಇದ್ದೀವಿ ರೆಸಾರ್ಟ್ ಕಡೆಗೆ. ಇದು ಕಾಳಿ ರಿವರ್ ನೋಡಿ. ಇದು ಫುಲ್ಲು ಜಂಗಲ್ಲು. ನಾವು ಜಂಗಲಲ್ಲಿ ರೆಸಾರ್ಟ್ನ ಬುಕ್ ಮಾಡಿದ್ದೀವಿ. ಊರಿಂದ ಸ್ವಲ್ಪ ಮುಂದ್ಗಡೆ ಇದೆ ಇದು. ಹೋಗ್ತಾ ಇದ್ದೀವಿ ಈಗ. ಫುಲ್ಲು ಕಾಡು, ದಟ್ಟವಾದ ಕಾಡು ಇರೋ ಥರ ಇದೆ ಇದು. ಇಲ್ಲಿ ನೆಟ್ವರ್ಕ್ ಸಿಗಲ್ಲ. ರೆಸಾರ್ಟ್ ಕಡೆಯಿಂದ ವೈಫೈ ಇರುತ್ತೆ ನೋಡಿ, ಯಾವ ಥರ ಇದೆ. ಆ ರೆಸಾರ್ಟ್ ಹೆಸರು ಏನಂದರೆ ಜಂಗಲ್ ವೈಬ್ಸ್ ಅಂತ ನೋಡಿ. ಜಂಗಲ್ ವೈಬ್ಸ್ ರೆಸಾರ್ಟ್. ಇದು ರಿಸೆಪ್ಷನ್ ಏರಿಯಾ. ಈ ಕಡೆ ಹೋದರೆ ರೂಮ್ಸು. ನಾವೀಗ ಹೋಗ್ತಿದ್ದೀವಿ. ಈಗ ಚೆಕ್ ಇನ್ ಮಾಡಿದ್ದೀವಿ ರೆಸ್ಟೋರೆಂಟಲ್ಲಿ ನೋಡಿ. ಈ ಥರ ಇದ್ದಾವೆ ಎಲ್ಲ ರೂಮ್ಸ್ಗಳು ನೋಡಿ. ಈ ಥರ ಇದೆ ಎಲ್ಲ ಗ್ರೀನ್ರಿ ಫುಲ್ ಈ ಕಡೆ ಎಲ್ಲ ನೋಡಿ. ರೂಮ್ಗೆ ಹೋಗ್ತಾ ಇದ್ದೀವಿ ನಾವೀಗ ನೋಡಿ. ನಾವು ಈ ಕಡೆಯಿಂದ ಬಂದ್ವಲ್ಲ, ಈಗ ಇಲ್ಲಿ ಇದೆ ನಮ್ಮ ರೂಮ್ ನೋಡಿ. ಈ ಥರ ಎಲ್ಲ ಗ್ರೀನ್ರಿ ಇದೆ ಈ ಕಡೆ ನೋಡಿ. ಈ ಥರ ಇದೆ. ಮತ್ತು ಇಲ್ಲಿ ಬಾಲ್ಕನಿ ಥರ ಇದೆ, ಅಂದರೆ ಹೊರಗೆ ಕೂತ್ಕೊಳೋದು ಬೆಳಗ್ಗೆ. ಈ ಥರ ಇದೆ. ಮತ್ತು ನಾನು ನಿಮಗೆ ರೂಮ್ ಟೂರು ಆಮೇಲೆ ಕೊಡ್ತೀನಿ. ಫಸ್ಟು ನಾನು ನಿಮಗೆ ಹೊರಗಡೆ ಇಲ್ಲೆಲ್ಲ ತೋರಿಸ್ಕೊಂಬರ್ತೀನಿ ನೋಡಿ. ಈ ಥರ ಗ್ರೀನ್ರಿ ಎಲ್ಲ ಇದೆ ಇಲ್ಲಿ. ರೈನ್ ಡ್ಯಾನ್ಸು ಮತ್ತು ಸ್ವಿಮ್ಮಿಂಗ್ ಪೂಲು, ಇಂಡೋರ್ ಗೇಮ್ಸು, ಕ್ಯಾರಮ್ಮು ಅವೆಲ್ಲ ಇದ್ದಾವೆ ನೋಡಿ. ಇದು ಆರ್ಚರ್ ನೋಡಿ. ಇದು ಆರ್ಚರ್ ಅಂತ ಗೇಮು ನೋಡಿ. ಅದು ಸ್ವಿಮ್ಮಿಂಗ್ ಪೂಲು ಆಯಿತಾ. ಇಲ್ಲಿ ಒಂದು ಸ್ವಲ್ಪ ಗೇಮ್ಸ್ ಇದ್ದಾವೆ. ಈ ಥರ ಇದೆ ಆಯಿತಾ. ಒಂದು ಸ್ವಲ್ಪ ಡ್ರೈ ಗೇಮ್ಸ್ ನೋಡಿ. ಅಲ್ಲೊಂದು ಜೋಕಾಲಿ, ಇದು ಆರ್ಚರ್ ಅಂತ ಆಡೋದು, ಮತ್ತು ಸ್ವಿಮ್ಮಿಂಗ್ ಪೂಲು ಮತ್ತು ಕ್ಯಾರಮ್ ಎಲ್ಲ ಅದಾವಂತೆ. ಈಗ ಫಸ್ಟು ರೂಮ್ಗೆ ಹೋಗ್ತೀವಿ ಬಿಡಿ. ಫಸ್ಟು ಫ್ರೆಶ್ ಅಪ್ ಆಗಿ ಈಗ ಹೋಗ್ಬಿಡ್ತೀವಿ ನಾವು. ಫಸ್ಟು ಆಡೋಕ್ಕೆ ರಿವರ್ ಆ್ಯಕ್ಟಿವಿಟೀಸ್ ಆಡೋಕ್ಕೆ ಹೋಗ್ತೀವಿ ನಾವೀಗ. ಫಸ್ಟು ಈ ಥರ ಇದೆಲ್ಲ ಗ್ರೀನ್ರಿ ಸೂಪರ್ಬಾಗಿದೆ ನೋಡಿ. ಈ ಕಡೆ ಮರಗಳು, ದೊಡ್ಡ ದೊಡ್ಡ ಮರಗಳು. ಇದು ಏನು ಗೊತ್ತಾ ನಿಮಗೆ, ಏನು ಸ್ಪೆಷಲ್ ಅಂದರೆ ಇದು ಜಂಗಲಲ್ಲಿ ರೆಸ್ಟೋರೆಂಟ್ ಇರೋದು ಇದು, ಅದಕ್ಕೆ ಸ್ಪೆಷಲ್ ಇದು. ಈ ಥರ ಇದೆ. ಇದು ನೋಡಿ ಎಷ್ಟು ಡಿಫ್ರೆಂಟ್ ಆಗಿದೆ ಮನೆ ನೋಡಿ. ಈ ಥರ ಒಂದೊಂದು ರೂಮು ಈ ಥರ ಇದ್ದಾವೆ ಅಲ್ಲ. ಎಷ್ಟು ಡಿಫ್ರೆಂಟ್ ಇದೆ ಅಲ್ವ ನೋಡಿ. ಈಗ ಒಳಗಡೆ ಬಂದರೆ ಇಲ್ಲಿ ಬೆಡ್ ಸಿಗುತ್ತೆ. ಇಷ್ಟು ಬೆಡ್ ಇದೆ. ಮತ್ತು ಲಗೇಜ್ ಇಡೋಕ್ಕೆ ಮತ್ತು ವಾಶ್ರೂಮ್ ಇದೆ ಆಯಿತಾ. ಈಗ ಫ್ರೆಶ್ ಅಪ್ ಆಗ್ತೀವಿ ಫಸ್ಟು, ಆಮೇಲೆ ರಿವರ್ ಆ್ಯಕ್ಟಿವಿಟಿಗೆ ಹೋಗ್ತೀವಿ. ಈಗ ರೆಡಿ ಆಗಿದ್ದೀವಿ. ಈಗ ಕಾರ್ ಕಡೆಗೆ ಹೋಗಬೇಕು, ಅಲ್ಲಿಂದ ರಿವರ್ ಕಡೆಗೆ ಹೋಗೋದು.
ಇದೆ ನೋಡಿ ಕಾರು, ನಾವೀಗ ಹತ್ತೀವಿ. ರೆಸಾರ್ಟಿಂದ ರಿವರ್ವರೆಗೂ 20 ಕಿಲೋಮೀಟರ್ಸ್ ಇದೆ. ನಾವು ಈಗ ಕಾರಲ್ಲಿ ಹೋಗ್ತಾ ಇದ್ದೀವಿ. ಫುಲ್ಲು ಸೆಕೆ ಇದೆ, ಭಾಳ ಅಂದರೆ ಭಾಳ ಸೆಕೆ ಇದೆ. ಇದು ಜಂಗಲಲ್ಲಿ ಯಪ್ಪ ಫುಲ್ಲು ಕಾರೆಲ್ಲ ಕಾದಿತ್ತು. ಒಳಗಡೆ ಬರೋದ್ರಲ್ಲಿ ಫುಲ್ಲು ಬೆವರು ಬಂದಿದೆ ನೋಡಿ. ಗೈಸ್ ಈಗ ರಿವರ್ ಕಡೆ ಬಂದಿದ್ವಿ. ಇದು ಯಾವ ಥರ ಅಂದರೆ ನಮ್ಮ ರೆಸ್ಟೋರೆಂಟಿಂದ ಇದು ದೂರ ಇದೆ, ಅಂದರೆ 20 ಕಿಲೋಮೀಟರ್ಸ್ ಆಗುತ್ತೆ. ನಾವೀಗ ರೀಚ್ ಆದ್ವಿ ನೋಡಿ, ಅಲ್ಲಿ ಕಾಣ್ತಾ ಇದೆಯಲ್ಲ, ಅದು ಆ ಕಡೆ ಹೋಗ್ಬೇಕು ನಾವು. ಇಲ್ಲಿ ವಿಚಾರಿಸ್ತಾ ಇದ್ದಾರೆ. ಈಗ ಎಲ್ಲ ತೊಗೊಂಡು ಟಿಕೆಟ್ ಎಲ್ಲ ತೊಗೊಂಡು ಈಗ ಕೆಳಗಡೆ ಹೋಗೋದು. ಅಲ್ಲಿ ಹೋಗಿ ತೋರಿಸ್ತೀವಿ. ಬೆಳಗ್ಗೆ ನಾಷ್ಟ ಮಾಡಿ ಬಂದಿದ್ದಿಲ್ಲ, ಇಲ್ಲಿ ಬರೋದ್ರಾಗ ಅದು ಟಿಫಿನ್ನೆಲ್ಲ ಟೈಮ್ ಮುಗ್ದೈತಂದ್ರೆ ಅದಕ್ಕೆ ನಾವು ಈಗ ಸ್ನ್ಯಾಕ್ಸ್ ತೊಗೊಂಡು ಸೀದಾ ರಿವರ್ ಆ್ಯಕ್ಟಿವಿಟೀಸ್ ಮಾಡಕ್ಕೆ ಬಂದ್ವಿ. ನೋಡಿ ಇಲ್ಲಿಂದ ಕಾಣಕತ್ತೈತೆ ನೋಡಿರಿ ನಿಮ್ಗೆ. ಇದು ಕೆಳಗೆ ಹೋದ್ರೆ ರಿವರ್. ಇದೆ ರಿವರ್ ನೋಡಿ, ಈ ಥರ ಇದೆ. ಈಗ ನಾವು ಹೋಗೋದು ಕೆಳಗಡೆ ಅಲ್ಲಿ ರಿವರ್ ಕಡೆಗೆ. ನೋಡಿ ಬಂದೇ ಬಿಟ್ವಿ ಕೆಳಗಡೆ. ನೋಡಿ ಈ ಥರ ಇದೆ ಎಲ್ಲ ರಿವರು. ಕಯಾಕಿಂಗ್ಗೆ ಹೋಗಿದ್ದಾರೆ ನೋಡಿ ನಮ್ಮ ಅಪ್ಪ ಅಮ್ಮ. ನೋಡಿ ಅಲ್ಲಿ ಹೋಗ್ತಾ ಇದ್ದಾರೆ. ನಾನು ರೆಡಿ ಆಗಿದ್ದೀನಿ, ಹೋಗ್ಬೇಕೀಗ. ನಾವೀಗ ರಿವರ್ ರಾಫ್ಟಿಂಗ್ ಮಾಡ್ತಾ ಇದ್ದೀವಿ. ನಾವೀಗ ಬೋಟಿಂಗ್ಗೆ ಹೋಗ್ತಾ ಇದ್ದೀವಿ. Found you, my words now complete. I thought it was impossible, but that's how things were to me. I love you, and it's not some reverie. ರಿವರ್ ಆ್ಯಕ್ಟಿವಿಟೀಸ್ನಲ್ಲಿ ಜಿಪ್ ಲೈನು ಕೂಡ ಇತ್ತು. I'll lay down in your arms, and there's where I wanna be forever. ರಿವರ್ ಆ್ಯಕ್ಟಿವಿಟೀಸ್ನಲ್ಲಿ ಜಾರ್ಬಿಂಗ್ ಕೂಡ ಇತ್ತು. I used to have low self-esteem, thoughts stung like bullets in the breeze, but someone touching my strings and sang a song I've never heard since. ಗೈಸ್ ಈಗ ಆಟ ಎಲ್ಲ ಮುಗಿತು. ಗೈಸ್ ಈಗ ಗಾಡಿ ಕಡೆಗೆ ಹೋಗ್ತಾ ಇದ್ವಿ. ನೋಡಿ ಇದು ಫಾರೆಸ್ಟು, ಇದು ಕೂಡ ಫಾರೆಸ್ಟಲ್ಲೇ. ನೋಡಿ ಇದೆಲ್ಲ ನೇರಳೆ ಹಣ್ಣಿನ ಮರ ಅಂತೆ. ಮತ್ತು ಈ ಥರ ಕಾರ್ ಬರ್ತಾ ಇದ್ದಾವಲ್ಲ ನೋಡಿ, ಅದು ಈ ರಾಫ್ಟಿಂಗು ಮತ್ತು ಬೋಟಿಂಗ್ ಹೋಗಿರ್ತೀವಲ್ಲ, ಮತ್ತು ಅದು ಎಲ್ಲ ಬೋಟ್ ಈ ಕಡೆ ತರಬೇಕಲ್ಲ, ಆ ಕಡೆ ಹೋಗಿರ್ತೈತಿ. ಅದಕ್ಕೆ ಈ ಕಡೆ ತರಕ್ಕೆ ಆ ಕ್ಯಾಂಪರ್ಲೇ ತೊಗೊಂಬರ್ತಾರೆ. ಆ ಥರ ನೋಡಿ ಇಲ್ಲಿಂದ ಕಾಣೋದಕ್ಕೆ ನಿಮಗೆ. ಈಗ ರೆಸಾರ್ಟಿಗೆ ಬಂದ್ವಿ. ತುಂಬ ಹಸುವಾಗಿದೆ, ಅದಕ್ಕೆ ಈಗ ಊಟ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಇಷ್ಟು ಊಟಕ್ಕೆ ಚಪಾತಿ ಮತ್ತು ಕ್ಯಾಬೇಜ್ ಪಲ್ಯ, ಉಪ್ಪಿನಕಾಯಿ, ಮತ್ತು ದಾಲ್, ಮೊಸರು ಮತ್ತು ಎಗ್ ಕರಿ ಇದೆ. ಊಟ ಆಯಿತು. ಊಟ ಮಾತ್ರ ಸಖತ್ತಾಗಿತ್ತು, ಸೂಪರ್ ಆಯಿತು. ಈಗ ಹೊಟ್ಟೆ ಹಸುವಾಗಿತ್ತು ಫುಲ್ಲು, ಈಗ ಹೊಟ್ಟೆ ತುಂಬಿತು. ಈಗ ನಾವು ರೂಮ್ ಕಡೆಗೆ ಹೋಗ್ತಾ ಇದ್ವಿ. ಈಗ ಆರ್ಚರ್ ಆಡ್ತಾ ಇದ್ದಾರೆ ನೋಡಿ. ಆರ್ಚರ್ ಗೇಮ್ ಇದು, ಅಂದರೆ ಬಿಲ್ಲು ಬಾಣ, ಗುರಿ ಇರುತ್ತೆ, ಅಲ್ಲಿ ಹೊಡಿಬೇಕು ನೋಡಿ. ಈ ಥರ ಇರುತ್ತಿದೆ. ಇದಕ್ಕೆ
ಬಿಲ್ಲು ಬಾಣನ ಹೊಡಿಬೇಕು. ಈ ಥರ ಹಿಡ್ಕೊಂಡು ಈ ಥರ ಹೊಡೆಯೋದು ನೋಡಿ, ಬೆತ್ತು ನೋಡಿ ಈ ಥರ ಹೊಡೆಯೋದು ನೋಡಿ. ಇಲ್ಲಿ ಎಲ್ಲ ಗೇಮ್ಸ್, ಈ ಕಡೆ ಸ್ವಿಮ್ಮಿಂಗ್ ಪೂಲು ನೋಡಿ, ಈ ಕಡೆ ವಾಲಿಬಾಲ್ ಆಡ್ತಾಯಿದ್ದಾರೆ ಇದೆ. ಆಮೇಲೆ ಚಲೋ ಇದೀನಿ, ಚಲೋ ಇಲ್ಲ ಈಗ ಸ್ವಿಮ್ಮಿಂಗ್ ಪೂಲ್ ನೋಡಿ, ಜೋಕಾಲಿ ಮತ್ತು ಇನ್ನೊಂದು ಆಟ. ಇದೆಲ್ಲ ಫುಲ್ಲು ಗ್ರೀನ್ರಿ ಇದು ಎಲ್ಲ. ರೆಸ್ಟ್ ತೊಗೊಂಡ್ವಿ. ಈಗ ನೋಡಿ ಸಾಯಂಕಾಲ ಆಗ್ತಾ ಬರ್ತಾ ಇದೆ ಕಾಡು ಒಳಗಡೆ ನೋಡಿ. ಈಗ ನೋಡಿ ಅಂದರೆ ನಾವು ಸ್ವಿಮ್ಮಿಂಗ್ ಪೂಲಿಗೆ ಹೋಗಿದ್ದಲ್ಲ, ಯಾಕಂದರೆ ಅಲ್ಲಿ ಅದು ಏನಾಗಿದೆ ಅಂತೆ, ಸ್ವಲ್ಪ ಮಿಷಿನ್ನು ಕೆಟ್ಟಿದೆ ಅಂತ ಕ್ಲೀನ್ ಮಾಡ್ತಾಯಿದ್ದಾರೆ, ಈಗ ರೆಡಿ ಮಾಡ್ತಾಯಿದ್ದಾರೆ. ಮತ್ತು ನಾವೀಗ ಹೋಗ್ತಾಯಿದ್ದೀವಿ. ಇನ್ಮೇಲೆ ಚಹಾ ಕೊಡ್ತಾರೆ, ಅಂದರೆ ಟೀ ಕೊಡೋದು ಇನ್ಮೇಲೆ ಸ್ಟಾರ್ಟು ನೋಡಿ. ಅಲ್ಲಿ ಸ್ವಿಮ್ಮಿಂಗ್ ಪೂಲಿಂಗ್ ಮಾಡ್ತಾಯಿದ್ದಾರೆ, ರೆಡಿ ಆಗಿರ್ಬೋದು ಈಗ. ಮತ್ತು ರೈನ್ ಡ್ಯಾನ್ಸು 7:30 ರೈನ್ ಡ್ಯಾನ್ಸು. ಈಗ ಹೋಗ್ತಾಯಿದ್ದೀವಿ. ಈಗ ಚಹಾ ಕುಡಿತಾಯಿದ್ದೀವಿ. ಈಗ ನಾವು ಕ್ಯಾರಮ್ ಮಾಡ್ತಾಯಿದ್ದೀವಿ. ಗಾಯ್ಸ್, ಫೈನಲಿ ಸ್ವಿಮ್ಮಿಂಗ್ ಪೂಲ್ ರೆಡಿಯಾಗಿದೆ. ಎಲ್ಲ ಸ್ವಲ್ಪ ಕೆಲಸ ನಡೀತಿದೆ ಅಂತ ಹೇಳಿದ್ನಲ್ಲ ನಾನು, ಈಗ ಎಲ್ಲ ರೆಡಿಯಾಗಿದೆ. ನಾವು ಈಗ ಹೋಗ್ತಾಯಿದ್ದೀವಿ. ನಮ್ಮಣ್ಣ ಪೂಲಲ್ಲಿ ಇಳತನ. ರೈನ್ ಡ್ಯಾನ್ಸ್ ಶುರು ಆಗಿದೆ. ಗಾಯ್ಸ್, ಈಗ ನೋಡಿ ಎಲ್ಲ ಆಟ ಆಡಿದ್ವಿ, ರೈನ್ ಡ್ಯಾನ್ಸ್ ಆಯಿತು, ಫುಲ್ಲು ಖುಷಿ ಆಯಿತು. ಈಗ ನಾವು ರೂಮ್ ಕಡೆಗೆ ಹೊರಟಿದ್ದೀವಿ ನೋಡಿ. ನಮಗಂತೂ ಇಲ್ಲೇ ಈಗ ತಂಡಕತ್ತಿ, ಅದಕ್ಕೆ ಡ್ರೆಸ್ ಚೇಂಜ್ ಮಾಡೋಣ ಅಂತ ರೂಮ್ ಕಡೆ ಹೊಂಟೇವಿ. ಫುಲ್ಲು ಭಾರಿ ಎಂಜಾಯ್ಮೆಂಟ್ ಆಯಿತು. ನೈಟು ನೋಡಿ ಈ ಥರ ಕಾಣುತ್ತವೆ ಎಲ್ಲ ರೂಮ್ಸು, ಅಂದರೆ ಹಟ್ಸು. ನೈಟ್ ಟೈಮಲ್ಲಿ ನಮ್ಮ ರೂಮ್ ಯಾವ ಥರ ಕಾಣುತ್ತೆ ಅಂತ ನೀವು ನೋಡಿ ಈ ಥರ ಕಾಣ್ತಾ ಇದೆ. ನಾನು ಸಮರ್ಥ ಈಗ ಕ್ಯಾರಮ್ ಮಾಡಕತ್ತೀವಿ. ನಾವೀಗ ಊಟ ಮಾಡೋಕ್ಕೆ ಬಂದಿದ್ದೀವಿ. ಕಾಬೂಲ್ ಕಡ್ಲಿ ಪಲ್ಯ, ಶಾಂಗಿ ಕೀರ ಮತ್ತು ಗೀರಾ ರೈಸು, ಚಪಾತಿ, ಸಲಾಡ್. ಈಗ ಊಟ ಆಯಿತು. ನಾನು ಜೋಕಾಲಿ ಆಡ್ತಾಯಿದ್ದೀನಿ ನೋಡಿ, ಗಾರ್ಡನ್ನಲ್ಲಿ ಕೂತ್ಕೊಂಡು ಈ ಥರ ಇದೆ.
ಊಟ ಮಾತ್ರ ಚೆನ್ನಾಗಿತ್ತು, ಹೊಟ್ಟೆ ತುಂಬಿತು ಆಯಿತಾ. ಈಗ ಕ್ಯಾಂಪ್ ಫೈರ್ ಇದೆ, ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು 10 ಗಂಟೆಗೆ ಸ್ಟಾರ್ಟು, 10ರಿಂದ 11 ಗಂಟೆ ಮಟ್ಟ ಇರುತ್ತೆ. ನಾನು ನಮ್ಮ ತಮ್ಮ ಶಟಲ್ ಕಾಕ್ ಆಡಕತ್ತೀವಿ. ನೋಡ್ರಿ, ಇಷ್ಟು ತನಕ ಶಟಲ್ ಕಾಕ್ ಆಡಿದ್ವಿ, ಫುಲ್ಲು ಬೆವ್ರು ಬಂದೈತಿ. ಅಂದರೆ ಇಲ್ಲೇ ಗಾಳಿ ಇದೆಯಲ್ಲ ನೋಡ್ರಿ, ಇಲ್ಲೆಲ್ಲ ಗಾಳಿ ಇದೆಯಲ್ಲ, ಆರಾಮಾಗಿ ಆಟ ಆಡಿದ್ವಿ, ಮಜಾ ಬಂತ. ಈಗ ಕ್ಯಾಂಪ್ ಫೈರ್ ಹಾಕ್ಯಾರಂತ ನೋಡ್ಬೇಕು, ಅಲ್ಲಿ ತೆಳಗೆ ಹೋಗಿ. ಆದ್ರೆ ಹೋಗೋದು, ಇಲ್ಲಾಂದ್ರೆ ಟೈಮ್ ಆಗೈತಿ, ಮಲ್ಕೋಬೇಕು. ನೋಡೋಣ ಏನಾಗೈತೆ ಅಂತ. ಫೈರ್ ಕ್ಯಾಂಪು ಈ ಕಡೆನೂ ಚಾಲೂ ಮಾಡ್ಯಾರ ನೋಡ್ರಿ. ಈಗ ಟೈಮು 11 ಆಗಿದೆ. ಈಗ ನಾವು ಮಲ್ಕೊತೀವಿ. ನಾನು ನಿಮಗೆ ಬೆಳಗ್ಗೆ ಸಿಗ್ತೀನಿ. ಬೆಳಗ್ಗೆ 7:15ಗೆ ಟ್ರೆಕ್ಕಿಂಗ್ ಇರುತ್ತೆ ಆಯಿತಾ. ಬೆಳಗ್ಗೆ ಸಿಗ್ತೀನಿ. ಈಗ ಬಾಯ್ ಗೈಸ್, ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಅಗೇನ್. ಈಗ 7 ಗಂಟೆ ಆಗಿದೆ. ಈಗ ನಾವು ಟ್ರೆಕ್ಕಿಂಗ್ಗೆ ಹೋಗೋಕ್ಕೆ ರೆಡಿ ಆಗಿದ್ದೀವಿ. ಈಗ ಬೆಳಗ್ಗಿನ ವಾತಾವರಣ ನೋಡಿ, ಇಲ್ಲಿ ಯಾವ ಥರ ಕಾಣ್ತಾ ಇದೆ. ಫುಲ್ಲು ಫ್ರೆಶ್ ಗಾಳಿದೆ, ಮತ್ತು ಒಂಥರ ಏನೋ ಚೇಂಜಸ್ ಅನಿಸುತ್ತೆ ನೋಡಿ, ಮನಸ್ಸಿಗೆಲ್ಲ ಚೇಂಜಸ್ ಅನಿಸುತ್ತೆ. ಯಾಕಂದರೆ ಈ ಥರ ಫಾರೆಸ್ಟಲ್ಲಿ ಇರೋದು ಭಾಳ ಮರಗಳು ಆ ಥರ ಎಲ್ಲ ಇರುತ್ತಲ್ಲ, ಅದಕ್ಕೆಲ್ಲ ಚೇಂಜ್ ಅನಿಸುತ್ತೆ. ನೇಚರು ನೋಡಿ ಈ ಥರ ಇದೆ ಅಲ್ಲ. ಈಗ ಚಹಾ ಕುಡಿತಾ ಇದ್ದೀವಿ ನೋಡಿ, ಜಂಗಲ್ ಒಳಗಡೆ ಹೋಗ್ತಾ ಇದ್ದೀವಿ. ಫುಲ್ಲು ಮರ ನೋಡಿ ಈ ಥರ, ಡಿಫ್ರೆಂಟ್ ಮರಗಳು ಇದ್ದಾವೆ ಇಲ್ಲಿ, ಪ್ಲ್ಯಾಂಟ್ಸು ಈ ಥರ. ಗೈಸ್, ಟ್ರೆಕ್ಕಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ಮತ್ತೆ ರೆಸಾರ್ಟ್ಗೆ ಬಂದ್ವಿ. ತುಂಬ ಚೆನ್ನಾಗಿತ್ತು ಟ್ರೆಕ್ಕಿಂಗ್ ಮಾತ್ರ, ನೆಕ್ಸ್ಟ್ ಲೆವೆಲ್ ಅನ್ಬೋದು, ಸೂಪರ್. ಈಗ ಎಲ್ಲ ಫ್ರೆಶ್ ಅಪ್ ಆಗಬೇಕು, ಮತ್ತು ತಿಂಡಿ ಮಾಡಿಕೊಂಡು ಹೋಗೋದು. ಅಂದರೆ 11 ಗಂಟೆಗೆ ಚೆಕ್ಔಟ್ ಆಗಬೇಕು, ಅಷ್ಟಿರುತ್ತೆ ಟೈಮು, ಅಷ್ಟೊತ್ತಿಗೆ ಹೋಗಬೇಕು. ಅಷ್ಟಕ್ಕೆ ಇಡ್ಲಿ, ಚಿತ್ರಾನ್ನ ಮತ್ತು ಸಾಂಬಾರು ಚಟ್ನಿ ಆಗಿದೆ. ಈಗ ನಾವು ಎಲ್ಲ ರೆಡಿಯಾಗಿದ್ದೀವಿ ಚೆಕ್ಔಟ್ ಮಾಡೋಕ್ಕೆ. ಮತ್ತು ಊರಿಗೆ ಹೋಗ್ಬೇಕಲ್ವ, ಮತ್ತು ಭಾಳ ಬಿಸಿಲು ಐತಿ, ಅದಕ್ಕೆ ಜಲ್ದಿ ಹೋಗ್ಬೇಕು. ಇಲ್ಲಿಂದ ಹುಬ್ಳಿಗೆ ಹೋಗ್ಬೇಕು, ದಾಂಡೇಲಿಯಿಂದ. ಹುಬ್ಳಿಯಿಂದ ಹಾವೇರಿಗೆ ಹೋಗೋದು ಆಯಿತಾ. ಚೆಕ್ಔಟ್ ಮಾಡಬೇಕು.
ಈಗ ನಾವು ದಾಂಡೇಲಿ ಬಸ್ ಸ್ಟ್ಯಾಂಡಲ್ಲಿ ಬಸ್ಸಿಗೆ ಕಾಯ್ತಾ ಇದ್ದೀವಿ. ನಾವೀಗ ದಾಂಡೇಲಿಯಿಂದ ಹುಬ್ಳಿಗೆ ಬಂದು ಹುಬ್ಳಿಯಿಂದ ಹಾವೇರಿಗೆ ಹೋಗ್ತಾ ಇದ್ದೀವಿ. ಎಂಡ್ ಪಾರ್ಟ್ ಆಫ್ ದಿಸ್ ವಿಡಿಯೋ ಏನಂದರೆ, ನೀವು ಯೋಚಿಸ್ತಾ ಇರ್ಬೋದು ಜಂಗಲ್ ವೈಬ್ಸು ನಾವು ಯಾವ ಥರ ಈ ರೆಸಾರ್ಟ್ನ ಬುಕ್ ಮಾಡಬೇಕು ಅಂತ ಎಲ್ಲ ಯೋಚಿಸ್ತಾ ಇರ್ಬೋದು ನೀವು. ನೋಡಿ ನಾನು ಇಲ್ಲಿ ಹಾಕಿದ್ದೀನಲ್ಲ 3 ನಂಬರ್ ಇವೆ. ಈ 3 ನಂಬರಲ್ಲಿ ಯಾವುದಾದ್ರೂ ನಂಬರ್ಗೆ ಕಾಲ್ ಮಾಡಿ ನೀವು ಟಿಕೆಟ್ನ ಆರ್ಡ್ರ್ ಮಾಡ್ಕೋಬೋದು. ಇಲ್ಲಾಂದರೆ ಅಲ್ಲಿ ಫೋನ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿ ಹೋಗಿ ಕೂಡ ನೀವು ಮಾಡ್ಕೋಬೋದು ಆರ್ಡ್ರನ್ನ. ಈಗ ನಿಮಗೆ ಈ ಜಂಗಲ್ ವೈಬ್ಸಿದ್ದು ಇನ್ಫಾರ್ಮೇಷನ್ ಏನಂದರೆ, ಅವರು ಕೊಡೋದು ಆ್ಯಕ್ಟಿವಿಟೀಸು 6 ಆ್ಯಕ್ಟಿವಿಟೀಸ್ ಕೊಡ್ತಾರೆ ಅವರು. ರಿವರ್ ರಾಫ್ಟಿಂಗ್ ಮತ್ತು ರಿವರ್ ಸ್ವಿಮ್ಮಿಂಗ್, ಜಾರ್ಬಿಂಗ್, ಬೋಟಿಂಗ್, ಜಿಪ್ಲೈನ್ ಆ್ಯಂಡ್ ಕಯಾಕಿಂಗ್, ಈ 6 ಆ್ಯಕ್ಟಿವಿಟೀಸ್ ಇವೆ. ಮತ್ತು ಇಂಡೋರ್ ಆ್ಯಕ್ಟಿವಿಟೀಸಲ್ಲಿ 7 ಆ್ಯಕ್ಟಿವಿಟೀಸ್ ಇದೆ. ಯಾವ ರೆಸ್ಟೋರೆಂಟರು ಕೊಡೋಲ್ಲ ಅನಿಸುತ್ತೆ ನೋಡಿ, ಇಷ್ಟು ಆ್ಯಕ್ಟಿವಿಟೀಸು ಇರುತ್ತೆ. ಮತ್ತು ಲಂಚು, ಡಿನ್ನರು ಮತ್ತು ಬ್ರೇಕ್ಫಾಸ್ಟು 3 ಹೊತ್ತಿಂದು ಅನ್ಲಿಮಿಟೆಡ್ ಊಟ ನಾಷ್ಟ ಇರುತ್ತೆ. ನಿಮಗೆ ಫುಲ್ಲು ಎಂಜಾಯ್ಮೆಂಟ್ ಅನಿಸುತ್ತೆ ಗ್ರೀನ್ರಿಯಲ್ಲಿ. ನೀವು ಆರ್ಡ್ರ್ ಮಾಡ್ಕೊಳ್ಳಿ, ಚೆನ್ನಾಗಿದೆ. ಲಾಸ್ಟಿಗೆ ಕಾಸ್ಟು ಎಷ್ಟು ಅಂದರೆ 2000 ಪರ್ ಹೆಡ್. ನಾನು ಇನ್ನೊಂದು ಹೇಳೋದು ಮರ್ತೆ ನಿಮಗೆ, ಏನಂದರೆ ರೂಮು AC ರೂಮ್ ಆಗಿರುತ್ತೆ, ನಾರ್ಮಲ್ ಅಲ್ಲ, AC ರೂಮು. ಅಲ್ಲಿ ಸೆಕೆ ಭಾಳ ಅಲ್ವಾ ಸಮ್ಮರಲ್ಲಿ, ಅದಕ್ಕೆ ನಾವು AC ರೂಮ್ ತೊಗೊಂಡಿದ್ವಿ. ಚೆನ್ನಾಗಿದೆ. 2000 ಅಂದರೆ ಭಾಳ ಚಲೋ ಅಲ್ವಾ. 7 ಇಂಡೋರ್ ಆ್ಯಕ್ಟಿವಿಟೀಸು ಮತ್ತು 6 ರಿವರ್ ಆ್ಯಕ್ಟಿವಿಟೀಸು ಸೂಪರಾಗಿದೆ. ನೀವು ಬುಕ್ ಮಾಡ್ಕೊಳ್ಳಿ ಆಯಿತಾ. ಈಗ ನಾನು ಈ ವಿಡಿಯೋನ ಎಂಡ್ ಮಾಡ್ತೀನಿ. ದಾಂಡೇಲಿಗೆ ಹೋಗಿದ್ದು ನಿಮಗೆ ತುಂಬ ಇಷ್ಟ ಆಗಿದೆ ಅನ್ಕೋತೀನಿ. ನನಗೆ ಮಾತ್ರ ತುಂಬ ಇಷ್ಟ ಆಯಿತು. ಎಂಜಾಯ್ಮೆಂಟ್, ಫುಲ್ ಎಂಜಾಯ್ಮೆಂಟ್ ಆಯಿತು ಆಯಿತಾ. ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಇದೇ ಥರ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.